ನಿಮ್ಗೆ BP, ಶುಗರ್ ಇದೆಯಾ? ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ? ಈ ಚೈನ್ ಸ್ಮೋಕರ್ ಇದ್ರ ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ? ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಜಾಗತಿಕ ಉನ್ನತ ಶಿಕ್ಷಣ ಮತ್ತು ಇಂಟರ್ನ್ಶಿಪ್ ಉದ್ಯೋಗ ಮೇಳ ಶಿವಮೊಗ್ಗದ ಪಿಎಸ್ ಐಟಿಎಂ ಕ್ಯಾಂಪಸ್ ಪ್ರೇರಣಾ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಲಿದೆ ಎಂದು ಪಿಎಸ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಆರ್ ನಾಗರಾಜ್ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಆರ್ ನಾಗರಾಜ್, ವಿಸ್ಡಮ್ ಇಡಿ ಸಂಸ್ಥೆಯು ಪಿಎಸ್ ಟ್ರಸ್ಟ್ನ ಸಹಯೋಗದಲ್ಲಿ ಜಾಗತಿಕ ಉನ್ನತ ಶಿಕ್ಷಣ ಇಂಟರ್ನ್ಶಿಪ್ ಉದ್ಯೋಗ ಮೇಳ 2025 ಕಾರ್ಯಕ್ರಮವನ್ನು ಡಿಸೆಂಬರ್ 11ರಂದು ನಡೆಸಲಿದೆ. ಈ ಮೇಳವು ವಿದ್ಯಾರ್ಥಿಗಳು ಮತ್ತು ಪೋಷಕರ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಸಂಸ್ಥೆಯೊಂದಿಗೆ ನೇರವಾಗಿ ಸಂಪರ್ಕವನ್ನು ಸಾಧಿಸುವ ಉದ್ದೇಶದಿಂದ ರೂಪಿಸಲಾಗಿದೆ. ಆ ಮೂಲಕ ಹಲವಾರು ಇಂಟರ್ನ್ಶಿಪ್ಗಳು ಮತ್ತು ಉದ್ಯೋಗದ ಅವಕಾಶಗಳು ಲಭ್ಯವಾಗಲಿದ್ದು, ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಗುಣಮಟ್ಟದ ಸುಮಾರು 20ಕ್ಕೂ ಹೆಚ್ಚು ಕಂಪನಿಗಳು ಇದರಲ್ಲಿ ಭಾಗವಹಿಸಲಿವೆ. ಶಿವಮೊಗ್ಗ ಭಾಗದ ವಿದ್ಯಾರ್ಥಿಗಳಿಗೆ ಇದೊಂದು ಉತ್ತಮ ವೇದಿಕೆಯಾಗಲಿದೆ ಎಂದು ಡಾಕ್ಟರ್ ಆರ್ ನಾಗರಾಜ್ ಮಾಹಿತಿ ನೀಡಿದ್ದಾರೆ. ಉನ್ನತ ಶಿಕ್ಷಣ ಮತ್ತು ಇಂಟರ್ನ್ಶಿಪ್ ಉದ್ಯೋಗ ಮೇಳ ನಮ್ಮ ಪ್ರೇರಣಾ ಕನ್ವೆನ್ಷನ್ ಹಾಲ್ನಲ್ಲಿ ಇದೇ ತಿಂಗಳು 11ನೇ ತಾರೀಕು ಆಯೋಜನೆ ಮಾಡಿದ್ದೇವೆ. ಅದರ ಜೊತೆಗೆ ನಿಮಗೆಲ್ಲ ಗೊತ್ತೇ ಇದೆ, ಜಾಗತಿಕ ಶಿಕ್ಷಣದಲ್ಲಿ ಅದು ಉನ್ನತ ಶಿಕ್ಷಣದಲ್ಲಿ ಏನೆಲ್ಲ ಆಗ್ತಾಯಿದೆ ಅಂತೇಳಿ. ಇತ್ತೀಚೆಗೆ ನಾವು ಕೂಡ ತುಂಬ ರಿಸರ್ಚ್ ಮಾಡ್ತಾಯಿದ್ದೀವಿ. ಸುಮಾರು ಪ್ರಪಂಚದ ಒಂದು 20ರಿಂದ 30 ಯೂನಿವರ್ಸಿಟಿಗಳು ಇಂಡಿಯಾಗೆ ಈಗ ಆಲ್ರೆಡಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆಲ್ರೆಡಿ, ಲಿವರ್ಪೂಲ್ ಯೂನಿವರ್ಸಿಟಿ ಅದೆಲ್ಲ ಬೆಂಗಳೂರಿನಲ್ಲೂ ಕೂಡ ಅವರ ಶಾಖೆಗಳನ್ನು ತೆರೀತಾ ಇದ್ದಾರೆ. ಇನ್ನು ಮುಂದೆ ಬರೋ ದಿನಗಳಲ್ಲಿ ಶಿವಮೊಗ್ಗದಲ್ಲೂ ಒಂದು ಫಾರಿನ್ ಯೂನಿವರ್ಸಿಟಿ ಆದ್ರೂ ಕೂಡ, ಅಥವಾ ನಾವು ಅವ್ರ ಜೊತೆ ಅಸೋಸಿಯೇಟ್ ಆದರೆ ಅಥವಾ ಅವರು ನಮ್ಮ ಜೊತೆ ಅಸೋಸಿಯೇಟ್ ಆದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಯಾಕೆಂತ ಹೇಳಿದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಆಲ್ರೆಡಿ ಓಪನ್ಡ್ ಇಂಡಿಯನ್ ಎಕಾನಮಿ ಟು ದ ವರ್ಲ್ಡ್ ಎಜುಕೇಷನ್. ಹಾಗಾಗಿ NEP 2020ನಲ್ಲೂ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾದವರು ತುಂಬ ಕ್ಲಿಯರಾಗಿ 3 ವರ್ಷದ ಡಿಗ್ರಿನ 4 ವರ್ಷದಲ್ಲಿ ಮಾಡಬೇಕು, ಪ್ರಪಂಚದಲ್ಲಿ ಏನು ನಡೀತಾ ಇದೆಯೋ ಅದಾಗಬೇಕು ಅಂತ ಹೇಳಿ ಆಲ್ರೆಡಿ ಡಿಸಿಷನ್ನ ತಗೊಂಡು ಸುಮಾರು ರಾಜ್ಯಗಳಲ್ಲಿ ಅದು ಆಲ್ರೆಡಿ ಚಾಲನೆಯಲ್ಲಿದೆ. ಹಾಗಾಗಿ ಇಲ್ಲಿ ನಮ್ಮ ವಿಸ್ಡಮ್ ಸಂಸ್ಥೆಯವರು ನಮ್ಮನ್ನು ಬಂದು ಕೇಳಿಕೊಂಡಾಗ ಈ ಥರ ಒಂದು ಫಾರಿನ್ ಯೂನಿವರ್ಸಿಟೀಸ್, ಅದು UK, ಜರ್ಮನಿ, ಹಂಗೇರಿ, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್, ಮಾಲ್ಟಾ, UAE, ಬಹರೇನ್ ಈ ಥರ ಬೇರೆ ಬೇರೆ ದೇಶಗಳಿಂದ ಆ ಯೂನಿವರ್ಸಿಟಿ ರೆಪ್ರೆಸೆಂಟೇಟಿವ್ಸನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಿರೋರನ್ನ ಕರ್ಕೊಂಡು ಇಲ್ಲಿ ಶಿವಮೊಗ್ಗ ಸುತ್ತಮುತ್ತ ಯಾವುದೇ ಎಜುಕೇಷ್ನಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಲ್ಲಿಗೆ ಹೋಗೋರು ಅಥವಾ ಅಲ್ಲಿಂದ ಬರೋರು ಯಾವ ಥರ ಇದೆ, ಈಗ ಇದನ್ನು ನೋಡಿಕೊಂಡು ಹೋಗಲೇಬೇಕು ಅಂತಲೂ ಇಲ್ಲ, ಅಟ್ಲೀಸ್ಟ್ ಬೇರೆ ದೇಶಗಳಲ್ಲಿ ಏನು ಆಗ್ತಾ ಇದೆ, ಯಾವ ಥರ ಕೋರ್ಸ್ಗಳಿಗೆ ಡಿಮ್ಯಾಂಡ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರನೂ ಕೂಡ ಈ ಒಂದು ಗೋಷ್ಠಿಗೆ ಅಥವಾ ಆ ರೆಪ್ರೆಸೆಂಟೇಟಿವ್ಸ್ನ ಭೇಟಿ ಮಾಡಲಿಕ್ಕೆ, ಇನ್ಫಾರ್ಮೇಷನ್ನ ತಗೊಳ್ಳಿಕ್ಕೆ ಒಂದು ಒಳ್ಳೆಯ ಸ್ಥಳ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಅವ್ರು ಬಂದು ನಮ್ಮನ್ನು ಕೇಳಿಕೊಂಡು ನಮ್ಮ ಪ್ರೇರಣಾ ಕನ್ವೆನ್ಷನ್ ಹಾಲ್ನಲ್ಲಿ ನಾವು ಇದನ್ನು ಆಯೋಜನೆ ಮಾಡ್ತೀವಿ ಅಂತ ಹೇಳ್ಕೊಂಡಾಗ ನಾವು ಅದನ್ನು ಒಪ್ಪಿ ಈ ಪ್ರೋಗ್ರಾಮನ್ನು ಅಲ್ಲಿ ಆರ್ಗನೈಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಸೊ ಇದನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಎಲ್ಲ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೂ ಕೂಡ ಇನ್ಫಾರ್ಮೇಷನ್ ಮುಟ್ಟಿಸಿದ್ದಾರೆ, ಹೋಗಿದೆ. ನಮ್ಮ ಕಾಲೇಜಿನಲ್ಲೂ ನಿಮಗೆ ಗೊತ್ತಿರೋ ಹಾಗೆ ಪ್ರೇರಣಾ ಎಜುಕೇಷನ್ ಸೋಷಿಯಲ್ ಟ್ರಸ್ಟ್ ತುಂಬ ಎಜುಕೇಷ್ನಲ್ಲಿ ಇಟ್ಸ್ ಎ ಡೆವಲಪ್ಡ್ ಇನ್ಸ್ಟಿಟ್ಯೂಟ್ ಫಾರ್ ದ ಲಾಸ್ಟ್ 18 ಇಯರ್ಸ್. ಅಲ್ಲಿ ಇಂಜಿನಿಯರಿಂಗ್ ಇದೆ, ಡಿಗ್ರಿ ಇದೆ, PUC ಇದೆ, ಡಿಪ್ಲೊಮೊ ಇದೆ, ಸ್ಕೂಲ್ ಇದೆ, ಬೇರೆ ಬೇರೆ ಎಜುಕೇಷ್ನಲ್ ಸೆಕ್ಟರಲ್ಲಿ ನಾವು ಆಲ್ರೆಡಿ ಒಂದು ಒಳ್ಳೆಯ ಹೆಸರನ್ನು ಶಿವಮೊಗ್ಗದಲ್ಲಿ ಮಾಡಿದ್ದೀವಿ. ಸೊ ಅವರು ಅಂದರೆ ಇಟ್ಸ್ ಆಲ್ ಗೋಯಿಂಗ್ ಟು ಬಿ ಫ್ರೀ. ಈಗ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಯಾವ್ಯಾವ
ದೇಶದಿಂದ ಬರ್ತಾರೆ, ಯಾವ್ಯಾವ ಯೂನಿವರ್ಸಿಟಿ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಏನೆಲ್ಲ ನಡೆಯುತ್ತೆ ಅನ್ನೋದು ನನಗೆ ಮೋಸ್ಟ್ಲಿ ವಿಸ್ಡಮ್ ಸಂಸ್ಥೆಯವರೇ ನೇರವಾಗಿ ನಿಮಗೆ ತಿಳಿಸ್ತಾರೆ. ಯಾಕೆಂದರೆ ನಾನು ನೇರವಾಗಿ ಅವರ ಹತ್ರ ಇನ್ನೂ ಮಾತಾಡಿಲ್ಲ, ನಮ್ಮ ಪ್ರಿನ್ಸಿಪಾಲ್ಗಳು ಮಾತಾಡಿದ್ದಾರೆ. ಹಾಗಾಗಿ ಇದು ಒಂದು ಒಳ್ಳೆಯ ಮಾಹಿತಿ ಕೇಂದ್ರ ಆಗೋದ್ರಲ್ಲಿ ನನಗೇನು ಸಂಶಯ ಕಾಣ್ತಾ ಇಲ್ಲ. ಈ ಒಂದು ಇದರಲ್ಲಿ ಉಚಿತ ವೃತ್ತಿ ಸಮಾಲೋಚನೆ ಮತ್ತು ಮಾರ್ಗದರ್ಶನ, ಉಚಿತ ಮಾನಸಿಕ ವಿಶ್ಲೇಷಣಾ ಮೌಲ್ಯಮಾಪನ, ಮೊದಲ ಬಾರಿಗೆ ಪರೀಕ್ಷೆ ಬರೆಯುವವರಿಗೆ ಉಚಿತ ಮಾಕ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್, ಪಾಲುದಾರ ವಿಶ್ವವಿದ್ಯಾನಿಲಯಗಳಿಗೆ ಉಚಿತ ಅರ್ಜಿ ಮತ್ತು ವೀಸಾ ಸೇವೆಗಳು, ವಿಶ್ವದಾದ್ಯಂತ ಹಲವಾರು ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳು ಮತ್ತು ಸಂಸ್ಥೆಯೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದ್ದಾರೆ ಅಂತ ವಿಸ್ಡಮ್ ಸಂಸ್ಥೆಯವರು ಹೇಳ್ಕೊಂಡಿದ್ದಾರೆ. ಅವರು ಇದನ್ನು ಜಾಸ್ತಿ ತಿಳಿಸ್ಕೊಡ್ಬೇಕು ಅಂತೇಳಿ ನಾನು ತಿಳಿಸ್ತೀನಿ. ನಮ್ಮ ಇನ್ನು PS ಟ್ರಸ್ಟ್ನ ಕುರಿತು ಜಾಸ್ತಿ ಹೇಳಬೇಕು ಅಂತ ಏನಿಲ್ಲ, ನಿಮಗೆ ಆಲ್ರೆಡಿ ಚೆನ್ನಾಗಿ ಗೊತ್ತೇ ಇದೆ. ಆದ್ರೂ ಕೂಡ ಇದು ಶ್ರೀ BY ರಾಘವೇಂದ್ರ ಮಾನ್ಯ ಸಂಸದರು ಓನರ್ಶಿಪ್ಪಲ್ಲಿ ಇರ್ತಕ್ಕಂಥ ಒಂದು ಈ ಆರ್ಗನೈಜೇಷನ್ನು. ಕರೆಂಟ್ಲಿ ದರ್ ಆರ್ ಅಬೌಟ್ 6500 ಸ್ಟೂಡೆಂಟ್ಸ್ ಸ್ಟಡಿಯಿಂಗ್ ಇನ್ 45 ಕೋರ್ಸಸ್. ಅದು LKG ಇಂದ ಹಿಡಿದು ಆಲ್ಮೋಸ್ಟ್ PhD ತನಕನೂ ಕೂಡ